ನಮಸ್ತೆ, ನಾನಿವತ್ತು ಮೊಸರು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶೇಂಗಾ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೊಸರು. ಇದು ಸಣ್ಣ ಬಿಳಿ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟದು. ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಎಣ್ಣೆ. ಕಡಾಯಿ ಇಟ್ಕೊಂಡ್ಬಿಡೋಣ. ಒಂದು ಸೈಡು ಅಳತೆ ಮಾಡಿ ನೀರು ಇಟ್ಕೊಂಡ್ಬಿಡಿ. ನಾವು 1 ಕಪ್ ರವಕ್ಕೆ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಮೊದಲಿಗೆ ರವೆ ಹುರ್ಕೊಂಡ್ಬಿಡೋಣ. ನಾರ್ಮಲ್ ಬಿಳಿ ರವೆ ಉಪ್ಪಿಟ್ಟು ರವೆ ತೊಗೊಂಡಿರ್ತಾರಲ್ಲ ಅದನ್ನೇ ತೊಗೊಂಡ್ಬಿಡಿ. ಚೆನ್ನಾಗಿ ಫ್ರೈ ಆಗುತ್ತಿದ್ರು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಉದುರುದ್ರಾಗ ಬರ್ಬೇಕಿದು. ಫ್ರೈ ಮಾಡಿದಾಗ ಕಾಳು ಥರ ಇದೊಂಥರ ಗಸಗಸೆ ಎಲ್ಲ ಇರುತ್ತಲ್ಲ, ಆ ರೀತಿ ಕಾಳಾಗಿ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಫ್ರೈ ಆಗಿದೆ, ಸ್ಟೋವ್ ಬಂದ್ ಮಾಡ್ಕೊತೀನಿ. ತೆಗೆದ್ಬಿಟ್ಟು ಈಗ ಮೊಸರು ಇರುತ್ತಲ್ಲ, ಮೊಸರು ಹಾಕೊಂಡ್ಬಿಡ್ತೀನಿ. ಇದು ಗಂಟು ಇರಬಾರ್ದು, ಆ ಥರ ನೀವು ಇದನ್ನ ಸ್ವಲ್ಪ ಬೀಟ್ ಮಾಡ್ಕೊತೀನಿ. ನಾನು ಗಂಟೆಲ್ಲ ಹೋಗ್ಬೇಕಿದು, ಆ ರೀತಿ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ಸ್ಮೂತಾಗಿ ಆಗಬೇಕು ಮೊಸರು. ಆ ರೀತಿ ಮಾಡ್ಕೊಂಡ್ಬಿಡಿ. ಇದನ್ನ ಉಪ್ಪಿಟ್ಟಿದ್ರೆ ಮೊಸರು ಗಂಟು ಹಾಗೆ ಉಳಿದು ಬಿಡುತ್ತೆ. ಸ್ಮೂತಾಗಿ ಮಾಡ್ಕೊಂಡ್ಬಿಡಿ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ನೀರು ಹಾಕಬೇಡಿ, ಮತ್ತೆ ನೀರು ಹಾಕ್ತೇನೆ. ಗಟ್ಟಿ ಮೊಸರನ್ನ ಈ ರೀತಿ ಸ್ಮೂತಾಗಿ ಮಾಡ್ಕೋಬೇಕು. ಎಣ್ಣೆ ಹಾಕೊಂಡ್ಬಿಡ್ತೀನಿ. ಒಗ್ಗರಣೆ ಇಟ್ಕೋಬೇಕು ಉಪ್ಪಿಟ್ಟಿಗೆ. ಶೇಂಗಾ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಫ್ರೈ ಆದ ತಕ್ಷಣ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಫ್ರೈ ಆದಂಗೆ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಚೆನ್ನಾಗಿ ಈಗ ಫ್ರೈ ಆಗಿದೆ ಇದು. ಈಗ ನಾನು ಇದಕ್ಕೆ ಸಾಸಿವೆ ಹಾಕೊಂಡ್ಬಿಡ್ತೀನಿ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮೊದಲಿಗೆ ಹಾಕೊಂಡ್ಬಿಡ್ತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಕಟ್ ಮಾಡಾಕೋತೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಹಸಿ ಶುಂಠಿ ಕೂಡ ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಜೊತೆ. ಫ್ರೈ ಮಾಡ್ಕೊಳ್ಳಿ. ಹಸಿ ಮೆಣಸಿನಕಾಯಿ ಇದು ಕೂಡ ಹಾಕೊಳ್ಳಿ. ಖಾರ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕೊಳ್ಳಿ ಖಾರನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಇಲ್ಲಾಂದ್ರೆ ನೀವು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿಕ್ಕೆ ಮಾತ್ರ ಹಾಕೊಳ್ಳಿ, ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಕೆಂಪು ಮಾಡ್ಕೋಬೇಡಿ ಈರುಳ್ಳಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಲೈಟಾಗಿ ನಿಮಗೆ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಈರುಳ್ಳಿ. ನೀರು ಹಾಕೊಂಡ್ಬಿಡ್ತೀನಿ. ನಾನು ಇದರಲ್ಲೇ 1 ಕಪ್, ಸ್ವಲ್ಪ ರವೆ ಕಡಿಮೆ 1 ಕಪ್ ತೊಗೊಂಡಿದ್ದೆಲ್ಲ, ಈಗ 1 ಕಪ್ಪಿಗೆ 3 ಅಂಚೆ ನಾನು ನೀರು ಹಾಕ್ತೀನಿ. ನೋಡ್ಕೊಂಡು ಹಾಕೊಳ್ಳಿ. ನೀರು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಹಿಡಿಯುತ್ತೆ. ಬಿಸಿನೀರು ಹಾಕೋದ್ರಿಂದ ಬೇಗ ಕುದ್ಬಿಡುತ್ತೆ. ಉಪ್ಪನ್ನ ನಾನು ಸ್ವಲ್ಪ ಹಾಕೋತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ನೀರು ಕುದೀತಾ ಇದೆ. ರವೆ ಸೇರಿಸ್ಕೊಂಡ್ಬಿಡ್ತೀನಿ. ನಿಧಾನಕ್ಕೆ ರವೆ ಹಾಕೊಂಡ್ಬಿಡಿ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ಇದು ಗಂಟಾಗೋಗ್ಬಿಡುತ್ತೆ. ಚೆನ್ನಾಗಿ ರವೆ ನಾವು ಹುರ್ಕೊಂಡಿದ್ರೆ ಏನು ಗಂಟಾಗೋದಿಲ್ಲ. ಕೈಗೆ ಸಿಡಿಯುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಉಪ್ಪಿಟ್ಟು ರವೆ ತುಂಬ ಬೇಗನೆ ಸಿಡಿದು ಬಿಡುತ್ತೆ ಇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸ್ ಮಾಡ್ಕೊತೀನಿ. ನೀರು ಕೂಡ ಕರೆಕ್ಟ್ ಆಗಿದೆ. ಈಗ ಇದಕ್ಕೆ ನಾವು ಈಗ ಮೊಸರು ಇರ್ತಲ್ಲ, ಮೊಸರು ಸೇರಿಸ್ಕೊಂಡ್ಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಮೊಸರು ಹಾಕಿದ್ದು ಟೇಸ್ಟ್ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಈಗ ಇದು ರೆಡಿ ಆಗಿದೆ. ಈಗ ನಾನು ಇದನ್ನ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈಗ ಮೊಸರು ಉಪ್ಪಿಟ್ಟು ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಇದನ್ನ ಕೊಬ್ಬರಿ ಚಟ್ನಿ ಜೊತೆ ತಿನ್ಬಹುದು, ಬೇಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ.